ಫ್ಯಾಮಿಲಿ ಜೊತೆ ಹೊರಗೆ ಹೋಗೋದಂದ್ರೆ ಎಷ್ಟೊಂದು ಖುಷಿ ಅಲ್ವಾ? ಹೌದು, ನಾವು ಕೂಡ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ಮತ್ತು ನಾನು ಸ್ವಲ್ಪ ಇಲ್ಲಿ ಬ್ಯಾಗೆಲ್ಲ ಪ್ಯಾಕಪ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬ್ಯಾಗೆಲ್ಲ ಪ್ಯಾಕಪ್ ಮಾಡಿ ಇಲ್ಲಿ ರಾತ್ರಿ ಊಟಕ್ಕೆ ಟ್ರೈನಲ್ಲಿ ಬೇಕಂತ ಹೇಳಿ ಸೋಯಾ ಕ್ರಿಸ್ಪಿಯನ್ನು ಮಾಡಿಕೊಂಡೆ. ಅದ್ರ ಜೊತೆನೇ ಸೋಯಾ ಫ್ರೈಡ್ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಇದರ ಲಾಂಗ್ ವಿಡಿಯೋ ನಿಮಗೆ ಶೇರ್ ಆಗುತ್ತೆ, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ. ಮತ್ತು ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಮಾಡ್ಕೋಬೇಕಾಗಿತ್ತು. ಈ ರೀತಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಮಿಲ್ಕ್ ಪೌಡ್ರನ್ನು ಮಾಡ್ಕೊಳ್ತೀನಿ. ಸೊ ಇದು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ನಾನು ಶೂಟ್ ಏನೂ ಮಾಡಿಲ್ಲ. ನಿಮಗೆ ಬೇಕಾದರೆ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದನ್ನು ನೀವು 1 ತಿಂಗಳಗಟ್ಟಲೆ ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಅದಾದ ನಂತರ ಇಲ್ಲಿ ಗಣೇಶನ ದರ್ಶನವನ್ನು ತೊಗೊಂಡು ಟ್ರಾವೆಲನ್ನು ಬುಕ್ ಮಾಡಿದ್ವಿ. ಸೊ ನಮ್ಮ ಬಸ್ ಟೈಮಿಂಗ್ ಇತ್ತು 9 ಗಂಟೆ. ಸೊ ಇಲ್ಲಿಂದ ನಾವು ಹೊರಟ್ವಿ ಪುಣೆ ಟು ಧಾರವಾಡ. ಸೊ ನಾವು ಹೋಗಿದ್ವಿ ತಿರುಪತಿಗೆ. ಅಲ್ಲಿ ಎಲ್ಲಿ ಉಳ್ಕೊಂಡ್ವಿ, ಹಾಗೆಯೇ ದರ್ಶನ ಎಲ್ಲ ಹೇಗಾಗುತ್ತೆ, ಇದರೆಲ್ಲ ಡೀಟೇಲ್ ವಿಡಿಯೋ ನಿಮಗೆ ಆಲ್ರೆಡಿ ಶೇರ್ ಆಗಿದೆ. ಪ್ಲೀಸ್ ಒಮ್ಮೆ ಚೆಕ್ ಮಾಡಿ. ನೀವು ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಗಳನ್ನು ಸಪೋರ್ಟ್ ಮಾಡಲೇಬೇಕು. ಹೇಗಾಗಿದೆ ಅಂತ ನನಗೆ ಒಮ್ಮೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೀವೆಲ್ಲ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.